ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಬೀಡ್ಸ್ಗಳನ್ನು ಬಳಸಿ ಬೇಬಿ ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡಿ 10 ರೂಪಾಯಿಗೆ 1 ತೊಲೆ. ನಾನಿಲ್ಲಿ 2 ತೊಲೆ ತಗೊಂಡಿದ್ದೀನಿ. ಇಷ್ಟು ಬೀಡ್ಗಳು ಒಂದು ಸೀರೆಗೆ ಕಂಪ್ಲೀಟಾಗಿ ಬೇಕಾಗುತ್ತೆ. ಕೇವಲ ನೀವು 20 ರೂಪಾಯಿನ ಬೀಡ್ಸ್ಗಳಿಗೆ ಯೂಸ್ ಮಾಡ್ಕೋಬೋದು. ಹಾಗೆ ಈ ಥರ 2 ಥ್ರೆಡ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದು ನೋಡಿ ಒಂದಕ್ಕೆ 20 ರುಪೀಸು, ಇದಕ್ಕೆ 20 ರುಪೀಸು. ಇದು ಪೂರ್ತಿಯಾಗಿ ನಮಗೆ ಖಾಲಿ ಆಗೋದಿಲ್ಲ, ಅರ್ಧ ಅಷ್ಟೇ ಬರುತ್ತೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಉಳಿದಿದೆ ಒಂದು ಪೂರ್ತಿ ಸೀರೆ ಹಾಕಿದ ಮೇಲೆ ಅಂತ. ಕೇವಲ 10 ರುಪೀಸ್ ಹೋಗುತ್ತೆ ಅಷ್ಟೇ. ಒಂದು 40 ರೂಪಾಯಿದಲ್ಲಿ ನಾವು ಪೂರ್ತಿ ಸೀರೆ ಕುಚ್ಚನ್ನು ಕಟ್ಕೋಬೋದು. ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಥ್ರೆಡ್ ಎಷ್ಟು ಉಳಿದಿದೆ ಅಂತ. ಈ ಬೀಡ್ಸ್ ಹಾಗೆ ಥ್ರೆಡ್ ಸೇರಿ 60 ರುಪೀಸ್ ಆಗುತ್ತೆ. ಆದರೆ ನಾನು ಮಾಡಿದ ಮೇಲೆ ತೋರಿಸ್ತೀನಿ. ಓನ್ಲಿ 40 ರುಪೀಸಲ್ಲಿ ನೀವು ಪೂರ್ತಿ ಸೀರೆನ ಕುಚ್ಚನ್ನು ಕಟ್ಕೋಬೋದು. ನೋಡಿ, ಈ ಥರ ರ್ಯಾಪರ್ ಇರುತ್ತಲ್ಲ, ಇದನ್ನು ಬಿಸಾಡಲಿಕ್ಕೆ ಹೋಗಬೇಡಿ. ಈ ಥರ ಒಳಗಡೆ ಈ ಥರ ಹಾಕಿಟ್ಕೊಳ್ಳಿ. ಯಾಕಂದರೆ ಕುಚ್ಚು ಕಟ್ಕೊಳ್ಳುವಾಗ ನಿಮಗೆ ಈ ಥ್ರೆಡ್ ಖಾಲಿ ಆದರೆ ಸೇಮ್ ಕಲರ್ ಸಿಗೋದು ಕಷ್ಟ. ಆ ರ್ಯಾಪರ್ ಮೇಲೆ ನಂಬರ್ ಇರುತ್ತೆ ಫ್ರೆಂಡ್ಸ್, ಅದರ ಮೇಲೆ ಆ ನಂಬರ್ನ ನೀವು ಶಾಪಲ್ಲಿ ತೋರಿಸಿದರೆ ಸಾಕು, ಸೇಮ್ ಕಲರ್ ಥ್ರೆಡ್ ನಿಮಗೆ ಸಿಗುತ್ತೆ. ಇದನ್ನು ಬಿಸಾಡಿದರೆ ನಿಮಗೆ ಸೇಮ್ ಕಲರ್ ಥ್ರೆಡ್ಡು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಸೀರೆಗೆ ಕೂಡ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಇದನ್ನು ಇದ್ರ ಒಳಗಡೆ ಹಾಕಿ ಇಡಿ. ಹಾಗೆ ಇದ್ರ ಒಳಗಡೆ ಇರೋ ಕೋನನ್ನು ಕೂಡ ನೀವು ಬಿಸಾಕಲಿಕ್ಕೆ ಹೋಗಬೇಡಿ. ಇದು ಕೂಡ ಆರಳೆ ದಾರ ಮಾಡಲಿಕ್ಕೆ ಯೂಸ್ ಆಗುತ್ತೆ ಮತ್ತು ಆರಳೆ ದಾರನ ಸುತ್ತಲಿಕ್ಕೂ ಯೂಸ್ ಆಗುತ್ತೆ. ಈ ಸಿಲ್ಕ್ ಥ್ರೆಡ್ಗಳನ್ನು ನೀವು ಸ್ವಲ್ಪ ಕ್ವಾಲಿಟಿ ಇರೋದನ್ನು ತಗೋಬೇಕಾಗತ್ತೆ. ಯಾಕಂದರೆ ಸೀರೆಯನ್ನು ನೀವು ನೀರಲ್ಲಿ ಹಾಕಿದಾಗ ಕೂಡ, ಅಂದರೆ ವಾಶ್ ಮಾಡಿಕೊಂಡಾಗ ಥ್ರೆಡ್ ಕಲರು ಚೇಂಜ್ ಆಗೋದಿಲ್ಲ. ಹಾಗೆ ಇದು ಕ್ರೋಶಾ ನೀಡಲು ಹೋಲ್ ಹಾಕಲಿಕ್ಕೆ ನಾನು ಯೂಸ್ ಮಾಡ್ಕೋತೀನಿ. ಓಕೆ, ನೆಕ್ಸ್ಟ್ ಇದು ನೋಡಿ ಫ್ಯಾಬ್ರಿಕ್ ಗಮ್ಮು. ಇದನ್ನು ನಾನು ಕುಚ್ಚನ್ನು 150 ಎಳೆ ಅಥವಾ 120 ಎಳೆ ರೆಡಿ ಮಾಡ್ಕೊತೀವಲ್ಲ, ಅದನ್ನು ಈ ಥರ ಚೂಪಾಗಿ ಮಾಡಲಿಕ್ಕೆ ನಾವು ಗಮ್ಮನ್ನು ಯೂಸ್ ಮಾಡ್ಕೋತೀನಿ. ಈ ಥರ ಚೂಪಾಗಿ ಮಾಡ್ಕೋಬೇಕು ಬೇಬಿ ಕುಚ್ಚು ಹಾಕಲಿಕ್ಕೆ. ಹಾಗೆ ಬೀಡ್ಸ್ಗಳನ್ನು ಹಾಕಲಿಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಇದನ್ನು ನೀವು ಹಸಿಯಾಗಿದ್ದಾಗ ಯೂಸ್ ಮಾಡ್ಕೋಬಾರ್ದು, ಅದು ಕಂಪ್ಲೀಟಾಗಿ ಒಣಗಬೇಕು ಗಮ್ ಹಚ್ಚಿದ ಮೇಲೆ. ಓಕೆ, ನೆಕ್ಸ್ಟ್ ಇದು ನೋಡಿ ಟ್ರಿಮ್ಮರು. ನೀವು ನಾರ್ಮಲ್ ಸೀಸರಿಂದ ಕುಚ್ಚನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡಿಕೊಂಡ್ರೆ ಕುಚ್ಚು ನೀಟ್ ಫಿನಿಶಿಂಗ್ ಬರುತ್ತೆ, ಕಟ್ಟಿಂಗ್ ಕೂಡ ಒಂದೇ ಸರಿ ಆಗುತ್ತೆ. ಹಾಗಾಗಿ ಈ ಟ್ರಿಮ್ಮರನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಜರಿ ಥ್ರೆಡ್ ನೋಡಿ, ಕುಚ್ಚು ಕಟ್ಟಲಿಕ್ಕೆ ಜರಿ ಥ್ರೆಡ್ ಬೇಕಾಗುತ್ತೆ. ಇದನ್ನು ಯಾವ ಥರ ನೋಡಿ ತೊಗೋಬೇಕಂದ್ರೆ, ಇದ್ರ ಒಳಗಡೆ ದಾರ ಇರಬೇಕು, ವಯರ್ ಇರುತ್ತೆ, ಅದು ಇರಬಾರ್ದು. ಆ ಥರ ತೊಗೊಂಡ್ರೆ ನಿಮಗೆ ಕುಚ್ಚು ಕಟ್ಟಿದಾಗ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದ್ರ ಒಳಗಡೆ ದಾರ ಇರೋದನ್ನು ನೋಡಿ ನೀವು ಜರಿ ಥ್ರೆಡ್ಡನ್ನು ತೊಗೊಳ್ಳಿ. ಯಾವಾಗಲೂ ತೊಗೋಬೇಕಾದ್ರೆ ಈ ಥರ ದಾರ ಬರಬೇಕು. ತೋರಿಸ್ತಿದ್ದೀನಲ್ಲ, ಕಾಣಿಸ್ತಿದೆನಾ ನಿಮಗೆ? ಈ ಥರ ಜರಿ ಥ್ರೆಡ್ಡನ್ನು ನೀವು ಯೂಸ್ ಮಾಡ್ಕೊಳ್ಳಿ ಕುಚ್ಚು ಕಟ್ಟಲಿಕ್ಕೆ. ಓಕೆ, ಇದು ನೋಡಿ ನಾರ್ಮಲ್ ನೀಡಲು ಚಿಕ್ಕದಾಗಿರೋದು. ಇದು ಜರಿ ಥ್ರೆಡ್ ಪೋಣಿಸ್ಲಿಕ್ಕೆ, ಅಂದರೆ ಕುಚ್ಚು ಕಟ್ಟಲಿಕ್ಕೆ ನಾರ್ಮಲ್ ನೀಡಲ್ನ ಯೂಸ್ ಮಾಡ್ಕೋತೀನಿ. ಇದು ಬೇಬಿ ಕುಚ್ಚನ್ನು ಮಾರ್ಕ್ ಮಾಡಲಿಕ್ಕೆ ವೈಟ್ ಪೆನ್ಸಿಲು. ಇದು ನೋಡಿ ಟೇಪು. ಬೇಬಿ ಕುಚ್ಚು ಹಾಕುವಾಗ ನಮಗೆ ಮೆಜರ್ಮೆಂಟ್ ಬೇಕಲ್ಲ, ನಮಗೆ ಮಾರ್ಕ್ ಮಾಡ್ಕೊಳ್ಳಿಕ್ಕೆ, ಆವಾಗ ಯೂಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ತೋರಿಸ್ತಿದ್ದೀನಿ. ಸೀರೆ ಬಂದು ಈ ಥರ ಕಲರ್ ಇದೆ, ರೆಡ್ ಆಗಿ ಪರ್ಪಲ್ ಕಲರ್ ಇದೆ. ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಈ 2 ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಕ್ರೋಶಾ ಹಾಕ್ತಾ ಇದ್ದರೆ ಪಲ್ಲು ನೋಡಿ ರೆಡ್ ಇದೆಯಲ್ಲ, ಅದಕ್ಕೆ ನೀವು ಪರ್ಪಲ್ ಕಲರ್ ಹಾಕಿದಾಗ ಅದು ಅಪೋಸಿಟ್ಟಾಗಿ ಆರ್ಚ್ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನೀವು ಕುಚ್ಚನ್ನು ರೆಡ್ ಹಾಕ್ಕೋಬೇಕಾಗುತ್ತೆ. ಈಗ ಬೇಬಿ ಕುಚ್ಚು ಹಾಕ್ತಾ ಇರೋದ್ರಿಂದ 2 ಕಲರ್ನ ನಾನು 2 ಕುಚ್ಚುಗಳನ್ನು ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಪರ್ಪಲ್ ಕಲರ್ ಕುಚ್ಚನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 120 ಎಳೆ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ರೆಡ್ ಕಲರ್ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇದನ್ನು ನೋಡಿ ಇಷ್ಟು ಉದ್ದವಾಗಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಯಾವ ಥರ ಮಾಡ್ಕೊಂಡೆ ಇಷ್ಟು ಉದ್ದ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಇದನ್ನು ಹಾಗೆ ನಾನು ಸ್ಟ್ರೈಟ್ನರಿಂದ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಅದು ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಮಾಡ್ಕೋಬೋದು. ಇದು ಇಷ್ಟು ಉದ್ದ ಒಂದು ಸೀರೆಗೆ ಪೂರ್ತಿ ಕಂಪ್ಲೀಟಾಗಿ ನನಗೆ ಕರೆಕ್ಟಾಗಿದೆ ಇದು ಕುಚ್ಚು. ಮತ್ತು ನಾನು ಎಕ್ಸ್ಟ್ರಾ ಯಾವುದು ಕುಚ್ಚನ್ನು ಮಾಡ್ಕೊಂಡಿಲ್ಲ. ಇದು ಒಂದೇ ನನಗೆ ಪೂರ್ತಿ ಸೀರೆಗೆ ಕಂಪ್ಲೀಟಾಗಿ ಸಾಕಾಗಿತ್ತು. ಇನ್ನೊಂದು ರೆಡ್ ಕಲರ್ ಇಷ್ಟೇ ಉದ್ದ ಯಾವ ಥರ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಈ ಥರ ಗಂಟಿರುತ್ತೆ. ಇದನ್ನು ಮೊದಲು ಬಿಚ್ಕೊಳ್ಳಿ. ಬಿಚ್ಕೊಂಡ್ಮೇಲೆ ನಮ್ಮ ಕಾಲಿನ ಹೆಬ್ಬೆರಳಿಗೆ ಈ ಥರ ಹಾಕ್ಕೊಳ್ಳಿ. ಥ್ರೆಡ್ಡನ್ನು ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ನೀವು ಪೂರ್ತಿ ಸೀರೆಗೆ ಒಂದೇ ಸರಿ ನೀವು ಕುಚ್ಚು ಹಾಕಲಿಕ್ಕೆ ಥ್ರೆಡ್ಡನ್ನು ರೆಡಿ ಮಾಡ್ಕೋಬೋದು. ಈ ಥರ ಹಾಕ್ಕೊಂಡು ಈ ಥರ 2 ಬೊಟ್ಟಿಗೆ ಹಾಕ್ಕೊಳ್ಳಿ. ಹಾಗೆ ಎಡಗೈನ 2 ಬೊಟ್ಟಿಗೆ ಹಾಕ್ಕೊಳ್ಳಿ. ಈ ಥರ ಸುತ್ತುತ್ತಾ ಹೋಗ್ಬೇಕು. ತೋರಿಸಿದ್ದೀನಲ್ಲ, ಈ ಥರ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಇಟ್ಕೊಳ್ಳಿ.
ಈ ಥರ ಸುತ್ತುತ್ತಾ ಬನ್ನಿ. ನಾನಿಲ್ಲಿ 120 ಸಾರಿ ಸುತ್ಕೋತೀನಿ. ಒಂದು ವೇಳೆ ಸೇಮ್ ಕಲರ್ 2 ಥ್ರೆಡ್ ಇದ್ದರೆ ನೀವು ಒಂದು 60 ಸರಿ ಸುತ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 120 ಸುತ್ಕೋತೀನಿ. ಈ ಥರ ಸುತ್ಕೊಂಡ್ರೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಒಂದೇ ಸರಿ ಕುಚ್ಚು ರೆಡಿ ಆಗುತ್ತೆ ನಮಗೆ. ನೀವು ಪುಟ್ಟದಾಗಿ ಮಾಡಿಕೊಂಡ್ರೆ ಮತ್ತೆ ಖಾಲಿ ಆದ ತಕ್ಷಣ ಮತ್ತೆ ನೀವು ಕುಚ್ಚನ್ನು ರೆಡಿ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇದು ಒಂದು ಸೀರೆಗೆ ಪೂರ್ತಿಯಾಗಿ ಸಾಕಾಗುತ್ತೆ. ಇಷ್ಟು ಉದ್ದ ಬರುತ್ತೆ ನೋಡಿ. ಇದನ್ನು ಕಟ್ ಮಾಡಿಕೊಂಡಾಗ ಎಷ್ಟು ಡಬಲ್ ಇದೆ ಅಷ್ಟು ಉದ್ದ ಆಗುತ್ತೆ. ಇಲ್ಲಿ ನಾನು 120 ಸುತ್ತಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಓಕೆ, ಕಟ್ ಮಾಡಿಕೊಂಡು ಇದಕ್ಕೆ ಇವಾಗ ಗಮ್ಮನ್ನು ಹಚ್ಕೊಳ್ಳೋಣ. ಗಮ್ ಹಚ್ಚುವಾಗ ಇದನ್ನು ಸಮವಾಗಿ ತಗೋಬೇಡಿ. ಈ ಥರ ಸ್ವಲ್ಪ ಇಂಚು ಮುಂಚು ಮಾಡಿ ಈ ಥರ. ಯಾಕಂದರೆ ಚೂಪಾಗಿ ಬರಬೇಕಂದ್ರೆ ಸಮವಾಗಿ ಹಿಡಿದ್ರೆ ಅದು ದಪ್ಪ ಆಗಿಬಿಡುತ್ತೆ. ಅದ್ರ ಒಳಗಡೆ ಬೀಡ್ ಹೋಗೋದಿಲ್ಲ. ಸ್ವಲ್ಪ ಹಿಂದೆ ಮುಂದೆ ಮಾಡಿ ಥ್ರೆಡ್ ಈ ಥರ ಚೂಪಾಗಿ ಬರುತ್ತೆ. ಇದು ಗಮ್ ಹಚ್ಚಿದ ಮೇಲೆ ಕಂಪ್ಲೀಟಾಗಿ ಒಣಗಬೇಕು. ಒಣಗಿಲ್ಲ ಅಂದರೆ ಅದು ಕುಚ್ಚು ಹಾಕಲಿಕ್ಕೂ ಬರೋದಿಲ್ಲ, ಹಾಗೆ ಬೀಡ್ಸ್ ಕೂಡ ಅದರಲ್ಲಿ ಹೋಗೋದಿಲ್ಲ. ಕಂಪ್ಲೀಟಾಗಿ ಒಣಗಿದ ಮೇಲೆ ಅದು ತುಂಬಾ ರಫ್ ಆಗುತ್ತೆ. ಆವಾಗ ಬೀಡ್ಗಳನ್ನು ಸುಲಭವಾಗಿ ಅದರ ಒಳಗಡೆ ಹಾಕ್ಬೋದು. ಆವಾಗ ನಿಮಗೆ ಈ ಥರ ಗಮ್ ಹಚ್ಚೋದು ಬೇಡ ಅಂದರೆ ಬಿಗ್ ಐ ಇರೋ ನಾರ್ಮಲ್ ನೀಡಲ್ ಇರುತ್ತಲ್ಲ, ಅದಕ್ಕೆ ನೀವು ಪೋಣಿಸ್ಕೊಂಡು ಕೂಡ ಕುಚ್ಚನ್ನು ಹಾಕ್ಕೋಬೋದು ನೋಡಿ. ಇದನ್ನು ನಾನಿವಾಗ ಸ್ಟ್ರೇಟ್ನರಿಂದ ಸ್ಟ್ರೇಟ್ ಮಾಡ್ಕೋತೀನಿ ನೋಡಿ. ಈ ಥರ ಮಾಡ್ಕೋಬೇಕು. ಇದು ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಮಾಡ್ಕೊಳ್ಳಿ. ಜಾಸ್ತಿ ಉದ್ದ ಇರೋದ್ರಿಂದ ಸ್ವಲ್ಪ ಸ್ಟ್ರೇಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಿಧಾನಕ್ಕೆ ನೋಡಿ ಮಾಡ್ಕೊಳ್ಳಿ. ಈ ಥರ ಸ್ಟ್ರೇಟ್ ಮಾಡ್ಕೊಳ್ಳೋದ್ರಿಂದ ಕುಚ್ಚುಗಳು ನೀಟಾಗಿ ಬರುತ್ತೆ, ಮುದ್ದೆಯಾಗಿ ಕಾಣಿಸೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚುಗಳು. ಇದನ್ನು ಪೂರ್ತಿಯಾಗಿ ನಾನು ಸ್ಟ್ರೇಟಾಗಿ ಮಾಡ್ಕೋತೀನಿ ಕುಚ್ಚನ್ನು. ಪ್ರತಿ ಸಲ ನೀವು ಬೇಬಿ ಕುಚ್ಚನ್ನು ಹಾಕಿದಾಗ ಈ ಥರ ಮಾಡಿಕೊಂಡು ಕುಚ್ಚನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು. ಈ ಥರ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಕುಚ್ಚುಗಳು ತುಂಬಾ ನೀಟಾಗಿ ಬರುತ್ತೆ. ಹಾಗೆ ಕಟ್ ಮಾಡಿದಾಗ ಕೂಡ ಸಮವಾಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಕುಚ್ಚು ಕಟ್ ಮಾಡಿದ ಮೇಲೆ ಈ ಥರ ಸ್ಟ್ರೇಟಾಗಿ ನಾನು ಪೂರ್ತಿ ಕುಚ್ಚನ್ನು ಮಾಡ್ಕೋತೀನಿ. ಇದು ನಿಮಗೆ ಉದ್ದ ಜಾಸ್ತಿ ಆಯ್ತಂದರೆ ನೀವು 2 ಸಾರಿ ಕೂಡ ಮಾಡ್ಕೋಬೋದು. ಓಕೆ ನೋಡಿ, ನಾನು ಈ 2 ಕುಚ್ಚನ್ನು ನಾನು ಸ್ಟ್ರೇಟ್ನರಿಂದ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಬಂದಿದೆ ಕುಚ್ಚು. ಇವಾಗ ಕುಚ್ಚನ್ನು ಮಾಡ್ಕೊಳ್ಳೋಣ ನೋಡಿ. ಈ ಥರ ಚೂಪಾಗಿದ್ದರೆ ಅದರ ಒಳಗಡೆ ಬೀಡ್ಗಳನ್ನು ಕೂಡ ನಾವು ಹಾಕ್ಕೋಬೋದು. ಈ ಥರ ಚೂಪಾಗಿ ಬಂದರೆ ಬೀಡ್ಗಳು ಇದರ ಒಳಗಡೆ ಹೋಗುತ್ತೆ. ಹಾಗೆ ಸೀರೆಗೆ ಹೋಲ್ ಮಾಡಿ ನಾವು ಹಾಕಿದಾಗ ಕೂಡ ಸುಲಭವಾಗಿ ಅದು ಮೇಲೆ ಬರುತ್ತೆ. ಹಾಗೆ ಕೆಳಗಡೆಯಿಂದ ಮಾಡಿಕೊಂಡಾಗ ಕೂಡ ನೀಟಾಗಿ ಬರುತ್ತೆ. ಇವಾಗ ನೋಡಿ, ಟೇಪ್ನ ಅಳತೆಯಿಂದ ನಾನು ಸೀರೆಗೆ ಮಾರ್ಕನ್ನು ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋತೀನಿ. ಇದಾದಮೇಲೆ ನಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ನಾವು ಮಾರ್ಕ್ಗಳನ್ನು ಮಾಡ್ತಾ ಹೋಗಬೇಕು. ನಾನು 1 ಇಂಚಿಗೆ 1 ಕುಚ್ಚನ್ನು ಹಾಕ್ತೀನಿ. ನಿಮಗೆ ಇನ್ನೂ ಹತ್ರ ಬೇಕಂದರೆ 1/2 ಇಂಚಿಗೆ ಮಾಡ್ಕೊಳ್ಳಿ. ಜಾಸ್ತಿ ಬೇಕಂದರೆ 2 ಇಂಚು ಅಥವಾ 1.5 ಇಂಚಿಗೆ ಒಂದೊಂದು ಕುಚ್ಚುಗಳನ್ನು ಕಟ್ಟುತ್ತಾ ಹೋಗಿ. ನೀವು ಈ ಥರ ಮಾರ್ಕನ್ನು ಮೊದಲೇ ಮಾಡಿಟ್ಟುಕೊಂಡ್ರೆ ನೀವು ಕುಚ್ಚುಗಳನ್ನು ಬೇಗ ಕಟ್ಕೊಂಡು ಬಿಡ್ಬೋದು. ನಾನು ಪೂರ್ತಿ ಸೀರೆಯನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಫುಲ್ ಸೀರೆ 1 ಇಂಚನ್ನು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟೇಪ್ನ ಸಹಾಯದಿಂದ ನೀವು ಮೆಜರ್ಮೆಂಟ್ನ ಮಾಡ್ಕೋಬೋದು. ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮೊದಲು ನೋಡಿ, ಈ ಥರ ಕ್ರೋಶಾ ನೀಡಲ್ನಿಂದ ಸೀರೆಗೆ ಹೋಲ್ ಹಾಕ್ಕೋತೀನಿ. ಇಲ್ಲಿಂದ ಈ ಚೂಪಾಗಿರುವಂತಹ ಕುಚ್ಚನ್ನು ಕೆಳಗಡೆಯಿಂದ ಮೇಲ್ ತರ್ತೀನಿ. ಈ ಥರ ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ. ಈ ಥರ ಚೂಪಾಗಿ ಮಾಡಿಕೊಂಡ್ರೆ ಇದನ್ನು ನೀಡಲ್ನಲ್ಲೂ ಕೂಡ ನೀವು ಪೋಣಿಸಿ ಮಾಡ್ಕೋಬೋದು. ಈ ಥರ ನಿಮಗೆ ಬೇಡ ಅಂದರೆ ಇದ್ರ ಒಳಗಡೆ ನಾನು ಈ ಬೀಡನ್ನು ಹಾಕ್ತೀನಿ. ಫಸ್ಟ್ ಬೀಡ್ ಅಷ್ಟೇ ನಮಗೆ ಸ್ವಲ್ಪ ಟೈಟ್ ಅನಿಸುತ್ತೆ. ಅದಾದಮೇಲೆ ಸುಲಭವಾಗಿ ಬೀಡ್ಸ್ಗಳನ್ನು ಹಾಕ್ಕೋಬೋದು. ಈ ಥರ ಮಾಡ್ಕೊಳ್ಳಿ. ಓಕೆ ನೋಡಿ, ಇವಾಗ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಸಮವಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಈ ಥರ ಕೈಯಲ್ಲಿ ಸಮವಾಗಿ ನೋಡ್ಕೊಳ್ಳಿ. ಆ ಕಡೆ ಈ ಕಡೆ ಥ್ರೆಡ್ ಈ ಥರ ಬಂದಿದ್ದರೆ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ನಾರ್ಮಲ್ ನೀಡಲ್ಗೆ ನಾನು 2 ಎಳೆ ಜರಿ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಲ್ಲ, ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ನೀಡಲ್ನ ಮೇಲ್ ತರ್ತೀನಿ. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡ್ನ ಬಿಟ್ಕೊಳ್ಳಿ. ಹಾಗೆ ಪೂರ್ತಿ ಮೇಲ್ಗಡೆ ಎಳ್ಕೊಬೇಡಿ. ನಿಮಗೆ ಆ ಥರ ಬಂದಿಲ್ಲ ಅಂದರೆ ಅದಕ್ಕೆ ಒಂದು ನಾಟ್ ಹಾಕಿಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ಈ ಥರ ಹೋಲ್ ಮಾಡಿಕೊಂಡು ಅದರ ಒಳಗಡೆಯಿಂದ ಈ ನೀಡಲ್ನ ಹೊರಗಡೆ ತಂದಾಗ ಲಾಕ್ ಆಗುತ್ತೆ. ಹೂ ಕಟ್ತೀವಲ್ಲ ಆ ಥರ. ಅದಾದಮೇಲೆ ಒಂದು 3 ರಿಂದ 4 ಸರಿ ನಾನು ಜರಿ ಥ್ರೆಡ್ನ ಈ ಥರ ಸುತ್ಕೋತೀನಿ. ಈ ಥರ ಜರಿ ಥ್ರೆಡ್ನ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಇವಾಗ
ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೀಡ್ ಫುಲ್ಲು ಮೇಲ್ಗಡೆ ಹೋಗಬಾರ್ದು, ಸ್ವಲ್ಪ ಕೆಳಗಡೆ ಮುಂದ್ಗಡೆ ಬರೋ ಥರ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಒಂದೆರಡು ಸಾರಿ ಈ ಥರ ಲಾಕನ್ನು ಮಾಡಿಕೊಂಡು ನೋಡಿ ಈ ಥರ ಲಾಕ್ ಮಾಡ್ಕೊತೀನಿ. ಅದಾದಮೇಲೆ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಪುಟ್ಟದಾಗಿ ಬೇಡ, ಅಂದರೆ ಶಾರ್ಟಾಗಿ ಕಟ್ ಮಾಡಬೇಡಿ, ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಿ. ಇವಾಗ ಸಮವಾಗಿ ನೋಡಿಕೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಇದರಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಈ ಥರ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಕುಚ್ಚಿಗೆ. ಈ ಥರ ಬಂದಿದೆ ನೋಡಿ. ಇಲ್ಲಿ ನಾನು 2 ಪರ್ಪಲ್ ಕಲರು 2 ರೆಡ್ ಕಲರ್ ಕುಚ್ಚುಗಳನ್ನು ಹಾಕ್ತೀನಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಹೋಲ್ ಮಾಡ್ಕೋತೀನಿ ನಾನಿವಾಗ. ನೀವು ಕ್ರೋಶಾ ನೀಡಲ್ಲಿಂದ ಹೋಲ್ ಮಾಡ್ಕೋಬೋದು, ಯಾವುದಾದ್ರೂ ಡಬ್ಬಣದ ಸಹಾಯದಿಂದ ಅಥವಾ ಯಾವುದಾದ್ರೂ ಚೂಪಾಗಿರೋ ಸ್ವಲ್ಪ ದಪ್ಪನಾಗಿರೋ ನೀಡಲ್ನಿಂದ ಕೂಡ ನೀವು ಹೋಲನ್ನು ಮಾಡ್ಕೋಬೋದು. ಈ ಥರ ಹೋಲ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಕುಚ್ಚನ್ನು ಈ ಥರ ಮೇಲೆ ತಂದು ಅದರ ಒಳಗಡೆ ಬೀಡನ್ನು ಹಾಕಿ, ಬೀಡ್ಸ್ ಕೂಡ ಅಷ್ಟೇ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೀಡ್ಸ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಥರ ಬೀಡನ್ನು ಹಾಕಿ ನಿಮಗೆ ಎಷ್ಟು ಉದ್ದ ಬೇಕೋ ಕುಚ್ಚು ಅಷ್ಟು ಉದ್ದ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳೋಣ. ಮೊದಲು ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಮೇಲೆ ತರಬೇಕು. ಜರಿ ಥ್ರೆಡ್ನ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಉಳಿಸ್ಕೊಳ್ಳಿ. ಹಾಗೆ ಅದಾದಮೇಲೆ ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನು ಹಾಕ್ಕೋತೀನಿ, ಅಂದರೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಒಂದು 2 ರಿಂದ 3 ಸಾರಿ ನಾನು ಜರಿ ಥ್ರೆಡ್ನ ಸುತ್ತಕೊಂಡು ಈ ಥರ ಜರಿ ಥ್ರೆಡ್ನ ಸುತ್ತಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 2 ಸಾರಿ ಲಾಕ್ ಮಾಡ್ಕೊಳ್ಳಿ, ಅಥವಾ 1 ಸಾರಿ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ ಮೊದಲೇ 1 ಸಾರಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, 1 ಸಾರಿ ಕೂಡ ಮಾಡ್ಕೋಬೋದು. ಇವಾಗ ನೀಡಲ್ನ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಫಸ್ಟ್ ಕುಚ್ಚು ಎಷ್ಟು ಹಾಕಿರ್ತೀನೋ ಅಷ್ಟೇ ನಾನು ಲೆಂತಲ್ಲಿ ಇದನ್ನು ಕೂಡ ಸೇಮ್ ಕಟ್ ಮಾಡ್ಕೋತೀನಿ. ಅಷ್ಟೇ ಸೈಜ್ ಇರಬೇಕು. ಫಸ್ಟ್ ಕುಚ್ಚು ಎಷ್ಟು ಕಟ್ ಮಾಡಿರ್ತೀವೋ ಪೂರ್ತಿ ಸೀರೆ ಕಂಪ್ಲೀಟ್ ಆಗೋವರೆಗೂ ಸೇಮ್ ಸೈಜಲ್ಲಿ ಕುಚ್ಚುಗಳನ್ನು ಕಟ್ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು. ಪೂರ್ತಿ ಸೀರೆನ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ. ಓಕೆ ನೋಡಿ, ನಾನು ಪೂರ್ತಿ ಸೀರೆ ಕಂಪ್ಲೀಟ್ ಮಾಡಿದರೂ ಕೂಡ ಇನ್ನೂ ಇಷ್ಟು ಥ್ರೆಡ್ ಉಳ್ಕೊಂಡಿದೆ. ಅಂದರೆ ನೀವು ಓನ್ಲಿ 1 ಥ್ರೆಡ್ಗೆ 10 ರೂಪೀಸ್ ಖರ್ಚು ಮಾಡಿದಾಗೆ ಆಯಿತು. ಬೀಡ್ಸು 20 ರೂಪೀಸ್. ಟೋಟಲ್ ನೀವು ಒಂದು 40 ರೂಪಾಯಿನಲ್ಲಿ ಪೂರ್ತಿ ಸೀರೆನ ಕುಚ್ಚನ್ನು ಕಟ್ಕೊಂಡ್ರಿ. ಹಾಗೆ ಈ ಸೀರೆಗೆ ನಾವು ಒಂದು 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಒಂದು 40 ರೂಪೀಸ್ ತೆಗೆದ್ರೆ 260 ರೂಪೀಸ್ ಉಳಿಯುತ್ತೆ ನಿಮಗೆ. ನೋಡಿ ಬೇಬಿ ಕುಚ್ಚನ್ನು ಕಟ್ಟಿ ನೀವು ಮನೆಯಲ್ಲೇ ಕುಳಿತು ಅರ್ನಿಂಗನ್ನು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಕಡಿಮೆ ಖರ್ಚಲ್ಲಿ ಕುಚ್ಚುಗಳನ್ನು ಕಟ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ತುಂಬಾ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗಷ್ಟೇ ಕಲಿತಾ ಇರೋರಿಗೆ. ಬಿಗಿನರ್ಸ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ. ಈ ಡಿಸೈನ್ಗೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೇವಲ ಕಡಿಮೆ ಖರ್ಚಿನಲ್ಲಿ ನಾವು ಪೂರ್ತಿ ಸೀರೆನ ಕುಚ್ಚುಗಳನ್ನು ಕಟ್ಕೋಬೋದು, ಅದು ಕೂಡ ಬೀಡ್ಗಳೊಂದಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.